ಇನ್ನು ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಬಿಜೆಪಿ ಬಿಗಿ ಪಟ್ಟಣ ಹಿಡಿತಾ ಇದೆ. ಕಳಂಕಿತ ಸಚಿವನನ್ನ ಯಾವುದೇ ಕಾರಣಕ್ಕೂ ಸಂಪುಟದಲ್ಲಿ ಇಟ್ಕೊಳ್ಳಬಾರದು, ಇದು ವಿಪಕ್ಷಗಳ ಮಾತು. ನಿನ್ನೆ ಇಡೀ ದಿನ ಇದೇ ವಿಚಾರಕ್ಕೆ ಬಲಿಯಾಯಿತು ವೀಕ್ಷಕರು. ನಿನ್ನೆ ಇಡೀ ದಿನ ಗದ್ದಲ ಕೋಲಾಹಲದಲ್ಲೇ ಸದನದ ಸಮಯ ವ್ಯರ್ಥ ಆಯಿತು. ಬಿ ನಾಗೇಂದ್ರ ಅವರಿಗೆ ಮತ್ತೆ ಸಚಿವ ಸ್ಥಾನ ಕೊಟ್ಟಿರುವಂಥದ್ದು ಇದು ಬಿಜೆಪಿ ನಾಯಕರನ್ನ ಕೆರಳಿಸಿದೆ. ಹೀಗಾಗಿ ನಾಗೇಂದ್ರ ರಾಜೀನಾಮೆ ನೀಡುವವರೆಗೂ ಸಹ ಸದನ ನಡೆಯೋದಕ್ಕೆ ನಾವು ಬಿಡೋದಿಲ್ಲ ಅಂತ ಅಶೋಕ್ ಅವರು ಘಂಟಾಘೋಷವಾಗಿ ಹೇಳಿದ್ದಾರೆ. ರಾಜೀನಾಮೆ ಕೊಡಲ್ಲ ಅಂತ ಒಂದು ಕಡೆ ಕಾಂಗ್ರೆಸ್ ಹೇಳ್ತಾ ಇದೆ, ನಾವು ಚರ್ಚೆ ಮಾಡಕ್ಕೆ ಬಿಡಲ್ಲ, ಅಧಿವೇಶನ ಮಾಡಕ್ಕೆ ನಾವು ಬಿಡಲ್ಲ, ಬಿಜೆಪಿ ಹೇಳ್ತಾ ಇರುವಂಥ ಮಾತು. ಅಧಿವೇಶನದಲ್ಲಿ ರಾಜ್ಯದಲ್ಲಿ ಆಗ್ತಾ ಇರತಕ್ಕಂಥ ಸಮಸ್ಯೆಗಳೇನಿದ್ದಾವೆ, ಈಗ 10 ಸಮಸ್ಯೆಗಳ ಬಗ್ಗೆ, ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು. ಉದಾಹರಣೆಗೆ ಬರ ಇದೆ ವೀಕ್ಷಕರೇ, ಈ ಸಲ ಸಿಕ್ಕಾಪಟ್ಟೆ ಬರ ಇದೆ. ರಾಜ್ಯ ಈ ಹಿಂದೆ ಕಂಡು ಕೇಳರಿಯದ ರೀತಿಯಾದಂಥ ಒಂದು ಬರವನ್ನು ರಾಜ್ಯ ಎದುರಿಸ್ತಾ ಇದೆ. ಕಾವೇರಿ ಜಲಾನಯನ ವ್ಯಾಪ್ತಿಯಲ್ಲಿ ಯಾವ ರೀತಿಯಾದಂಥ ಒಂದು ಸಂಕಷ್ಟದ ಸಂದರ್ಭ ಇದೆ ಅನ್ನೋದು ಗೊತ್ತಿದೆ. ಸೊ ಈಗ ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಿ ರೈತರಿಗೆ ಪರಿಹಾರವನ್ನು ಕೊಡುವಂಥ ಒಂದು ವಿಚಾರ, ಬರ ನಿರ್ವಹಣೆಯ ವಿಚಾರ ಚರ್ಚೆ ಆಗಬೇಕು. ಆದರೆ ಇಲ್ಲಿ ನೋಡಿ, ನಾಗೇಂದ್ರ ಅವರ ವಿಚಾರ ಸದನದ ಸಮಯವನ್ನು ಬಲಿ ಪಡ್ಕೊಳ್ತಾ ಇದೆ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆದಂಥ ಒಂದು ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕಳಂಕ ಸಹಿತರಾಗೇ ಇದ್ದಾರೆ ನಾಗೇಂದ್ರ ಅವರು. ಅವರು ಕಳಂಕರಹಿತರಾಗಿಲ್ಲ, ಅವರು ದೋಷಮುಕ್ತರಾಗಿಲ್ಲ, ಯಾವುದೇ ನ್ಯಾಯಾಲಯ ಅವ್ರಿಗೆ ಕ್ಲೀನ್ ಚಿಟ್ಟನ್ನು ಕೊಟ್ಟಿಲ್ಲ, ತನಿಖೆ ಇನ್ನೂ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ನಾಗೇಂದ್ರ ಅವ್ರನ್ನ ಕರ್ಕೊಂಬಂದು ಕ್ಯಾಬಿನೆಟ್ನಲ್ಲಿ ಕೂರಿಸ್ಕೊಂಡ್ರೆ ನೀವು ಯಾವ ಮೆಸೇಜ್ ಕೊಡ್ತೀರಿ? ಯಾವ ಮೆಸೇಜ್ ಕೊಡ್ತೀರಿ ನೀವು? ನೀಟ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಡೆಲ್ಲಿಯಲ್ಲಿ ನಿರಂತರವಾಗಿ ಹೋರಾಟ ಮಾಡಿ ಪ್ರಧಾನಿ ನರೇಂದ್ರ ಮೋದಿ ಅವರ ಮನೆ ಮುಂದೆ ಕುತ್ಕೊಂಡು ನೀವು ಧರಣಿ ನಡೆಸ್ಕೊಂಡು ಪಾರ್ಲಿಮೆಂಟ್ ಸೆಷನ್ ಒಂದೇ ಒಂದು ಕ್ಷಣವೂ ನಡೆಯದ ರೀತಿಯಲ್ಲಿ ನೋಡ್ಕೊಂಡು ಫೈನಲಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಪಡ್ಕೊಂಡ್ರಿ. ನಾಗೇಂದ್ರ ಅವರ ವಿಚಾರದಲ್ಲಿ ಮಾತ್ರ ಯಾಕೆ ಈ ವಿನಾಯಿತಿ? ಅಲ್ಲೊಂದು ಕಾನೂನು ಅಥವಾ ಅಲ್ಲೊಂದು ನೀತಿ, ಇಲ್ಲೊಂದು ನೀತಿಯೇ? ಹಾಗಾದರೆ ನಾಗೇಂದ್ರ ಅವರ ರಾಜೀನಾಮೆ ಕೊಡಿಸಿ, ನಾವು ಸದನ ಮಾಡಕ್ಕೆ ಬಿಡ್ತೀವಿ. ಇದು ಬಿಜೆಪಿ ನಾಯಕರ ಮಾತು.